ಸಾವಿತ್ರಿ, ಸದ್ಯ ನಿಮ್ಮತ್ತೆ ಮನೇಲಿಲ್ಲ. ಇದ್ದಿದ್ರೆ ನಾನು ಇಷ್ಟೆಲ್ಲ ನಿಮ್ಮನೇಲಿ ಓಡಾಡಕ್ ಆಗ್ತಿತ್ತೇನೆ. ಅಪ್ಪ ಹೇಗಿದಾರಮ್ಮ? ಏನಂತಾರೆ? ಅಪ್ಪನ ಬೆಳಗಾಗಿ ಎದ್ದ ತಕ್ಷಣ ಅವ್ರ ಬಾಯಲ್ಲಿ ಬರೋದೇ ನಿನ್ನ ಹೆಸರು. ಸಾವಿತ್ರಿ ಕಾಫಿ ಕೊಡಮ್ಮ, ಸಾವಿತ್ರಿ ಕಾಫಿ ಕೊಡಮ್ಮ ಅಂತ. ವಿನು ರಂಜು ಇನ್ನು ಜಗಳ ಆಡ್ತಾರಾ? ನೀನಿದ್ದಾಗ ಅವ್ರನ್ನ ಸಮಾಧಾನ ಮಾಡ್ತಿದ್ದೆ. ಈಗ ಯಾರು ಕೇಳ್ತಾರೆ ಹೇಳೋಳ್ನ? ಇಬ್ರು ಕಿತ್ತಾಡ್ತಾ ಇರ್ತಾರೆ. ಇನ್ ನನ್ನನ್ನ ಕೇಳ್ತೀಯಾ? ದಿನಕ್ಕೆ 100 ಸಲ ನಿನ್ನ ನೆನ್ಸ್ಕೋತೀನಿ ಕಣೆ ಸಾವಿತ್ರಿ. ಅಮ್ಮ, ನೀನ್ ಇಲ್ಲಿ ಬಂದು ಕೆಲಸ ಮಾಡ್ಬೇಕಾ? ಬಿಡೋದನ್ನ. ನೀನ್ ಇದನ್ ಕೊಡಿ. ನಮ್ಮನೆಗ್ ಬಂದು ನೀನ್ ಇದನ್ನೆಲ್ಲ ಮಾಡ್ಬೇಕಾಗಿಲ್ಲ. ಮನೇಲಂತೂ ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತೀಯ. ಇದನ್ನೆಲ್ಲ ನಾನು ಆಮೇಲೆ ಮಾಡ್ಕೋತೀನಿ. ಬಾ, ಹೊರಗಡೆ ಹೋಗೋಣ. ಕಾಫಿ ತುಂಬಾ ಚೆನ್ನಾಗಿತ್ತು ಕಣೆ ಸಾವಿತ್ರಿ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಹಾ, ಅಳಿಯಂದ್ರು ಬಂದ್ರೆ ಹೇಳ್ಬಿಡು. ಅದೇ 5ನೇ ತಾರೀಕು ಮರಿಬೇಡ. ಬರ್ಲಾ? ಸಾವಿತ್ರಿ, ಇಲ್ಲಾಡು, ನಾನು ಎಲ್ಲಿಗೆ ಹೋಗ್ತೀನಿ? ಇದೇ ಊರಲ್ಲಿ ತಾನೇ ಇರ್ತೀನಿ. ನಿನ್ ಮನ್ಸು ಅನ್ಸಿದ ತಕ್ಷಣ ನಿನ್ನ ಮನೆಗೆ ಬಂದ್ಬಿಡು. ಇಲ್ಲ ಒಂದು ಫೋನ್ ಮಾಡ್ಬಿಡು, ನಾನೇ ಓಡ್ಬಿಡು ಬಂದ್ಬಿಡ್ತೀನಿ. ಆಡ್ಬೇಡ ಕಂದ, ನೀನು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಚಿನ್ನ. ಬರ್ಲಾ? ಸಿಕ್ತಿಲ್ಲ ಮನೆ ಯಾವ್ದಾರ? ಬೆಂಗಳೂರಿನಾಗ ಮನೆಗೇನು ಬೇಜಾನವೆ. ದುಡ್ಡು ಕೊಟ್ರೆ ಈಗಲೇ ರಿಜಿಸ್ಟ್ರೇಷನ್. 3-4 ಮನೆ ನೋಡಿವ್ನಿ. ದುಡ್ಡಲ್ಲಿ? ತಾಯವ್ವ ಊರಿಗೆ ಹೋಗ್ಬಿಟ್ಟವಳೆ. ನಾಳೆ ಒತ್ತಾರೆ ಬರ್ತಾಳೆ. ನಾಳೆ ಸಿಗ್ತದೆ ದುಡ್ಡು. ಸರಿ, ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ವಾ. ಮಾತಾಡ್ಲಾ? ರಿಜಿಸ್ಟ್ರೇಷನ್ ಆಗೋವರೆಗೂ ಯಾರ ಹತ್ರ ಬಾಯಿ ಬಿಡ್ಕೂಡ್ದು. ಹಂಗೆಯ ಈ ಮನೆ ಬೇರೆಯವ್ರದ್ದು ಅಂತಾನು ಹೇಳ್ಕೂಡ್ದು, ಗೊತ್ತಾಯ್ತಾ? ಏನಮ್ಮಿ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ಚೆನ್ನಾಗಿದ್ದೀರಾ? ಸಾವಿತ್ರಿ ಹೇಗಿದ್ದಾಳೆ? ಅವಳಿ ಮನೆಗೆ ಬಂದ್ಮೇಲೆ ನನಗೆ ತುಂಬಾ ನೆನಪಾಗ್ತಿತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಅವಳ್ಗೊಂದು ಸೀರೆನೂ ತಗೊಂಡ್ಬಂದಿದ್ದೀನಿ. ಅಲ್ಲ, ನಿಮ್ ಮನೆಯವ್ರಿಗೆಲ್ಲ ಲೂಜಾ? ಬೆಳಿಗ್ಗಿದ್ರೆ ಒಬ್ಬರು ತಪ್ಪಿದ್ರು ಒಬ್ಬರು ಸೀರೆ ತಗೊಂಡು ಬರ್ತಾನೆ ಇದ್ದೀರಲ್ಲ, ಏನ್ ಕತೆ? ಹೌದಾ? ಇನ್ಯಾರು ಬಂದಿದ್ರು? ಬಂದಿರ್ಲಲ್ಲ ನಿಮ್ಮ ಅತ್ತಿಗೆ ಪದ್ದಮ್ಮ. ಹೌದು, ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅತ್ತೆ ಎನಿಸ್ಕೊಂಡು ನಾನು ಏನಾದ್ರು ತರ್ಬೇಕಲ್ಲ, ಅದಕ್ಕೆ ಬಂದೆ. ಅದೇನ್ ಕೊಡ್ತೀಯೋ ಕೊಟ್ಟು ಬೇಗ ಹೊರಡ್ತಾಯಿ. ನಾನು ಪಕ್ಕದ ಮನೇಲಿ ಇರ್ತೀನಿ, ಹೋದ್ಮೇಲೆ ಕರಿ.
ಬನ್ನಿ ಬನ್ನಿ ಒಳಗೆ ಬನ್ನಿ 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 ಮಿತ್ರೆ ನಿಮ್ಮ ಅತ್ತೆ ಬಂದ್ರೆ ನೋಡವ. ಸಾವಿತ್ರಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡು ನಿನ್ಗೋಸ್ಕರ ಸೀರೆ ತಗೊಂಬಂದಿದ್ದೀನಿ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ ಅತ್ತೆ? ನಿನ್ ಮದ್ವೆಲ್ಲೂ ನಾನು ಏನು ಕೊಡೋಕ್ಕಾಗಿರ್ಲಿಲ್ಲ. ಇಷ್ಟಾದ್ರೂ ಮಾಡ್ಬೋದಲ್ವಾ ನಾನು? ಸಾವಿತ್ರಿ ಹೋಗಿ ಕಾಫಿ ತಿನ್ಕೊಡವ. ಅಯ್ಯೋ ತರ್ತೀನಿ ಇರಿ ಅತ್ತೆ. ಮನೆ ತುಂಬಾ ಚೆನ್ನಾಗಿದೆ. ನೀವೇ ಕಟ್ಟಿದ್ದಾ? ಮೇಸ್ತ್ರಿ. ಮನೆ ತುಂಬಾ ದೊಡ್ಡದಾಗಿದೆ. ಎಷ್ಟು ಬೆಲೆ ಬಾಳಬಹುದು? ಇದೇನು ಗಿರಾಕಿ ಪದೇ ಪದೇ ಮನೆ ಬಗ್ಗೆನೇ ಕೇಳ್ತಾ ಇದೆ. ಬದುಕಿತಾಗತ್ತೆ ಹೆಂಗ? ನೀವು ಬಿಡಿಯಪ್ಪ, ತುಂಬಾ ಶ್ರೀಮಂತರು. ಇದಲ್ದೆ ಇನ್ನು ಎಷ್ಟು ಮನೆ ಇದೆ ನಿಮ್ ಹೆಸರಲ್ಲಿ? ನಮ್ಮ ಹೆಸರಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ಅದೇನು ರೂಮಾ? ನಾನ್ ನೋಡ್ಬಹುದಾ? ಇದು ರೂಮಾ? ಓ ತುಂಬಾ ಚೆನ್ನಾಗಿದೆ. ಓ, ಡೈನಿಂಗ್ ಟೇಬಲ್, ಕಿಚನ್. ಓ ಸಾವಿತ್ರಿ ಕಾಫಿ ಆಯ್ತೇನವಾ? ಮೇಲ್ಗಡೆ ಒಂದು ರೂಮ್ ಇದೆ ಅನ್ಸುತ್ತೆ, ನಾನು ನೋಡ್ಕೊಂಡ್ ಬರ್ತೀನಿ. ಒಳ್ಳೆ ಗಿರಾಕಿ ತಗೊಳಕತ್ತಲ್ಲಪ್ಪ. ಇದು ಹಾಲಾ? ಓ ತುಂಬಾ ಚೆನ್ನಾಗಿದೆ. ಅದು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೆ. ಓ ಓ ಇದೇನ ಮಾಸ್ಟರ್ ಬೆಡ್ರೂಮು? ತುಂಬಾ ಚೆನ್ನಾಗಿದೆ. ಓ ಮಂಚ, ಡ್ರೆಸ್ಸಿಂಗ್ ಟೇಬಲ್, ಫ್ಯಾನು. ಇದ್ಯಾಕವ ಏನಾಯ್ತವ? ಇದಕ್ಕೆ ಕೆಮ್ತಾ ಇದೆಯಾ? ನೋಡ್ರಿ ಪ್ಲೀಸ್. ನೀರು ನೀರು ತತ್ತಿನ ಕಡವ. ತಗೊಳವಾ? ನಿಧಾನ ನಿಧಾನ. ಇನ್ನೊಂಚೂರು ಕೊಡವ, ತಗೊಂಡ್ಬಿಡ್ತೀನಿ. ಎಲ್ಲಿಟ್ಟಿದ್ದಾರೋ ಸಿಗ್ತಾನೆ ಇಲ್ಲ. ಅತ್ತೆ, ಇದ್ಯಾಕತ್ತೆ ಹಾಗೆ ನಿಂತ್ಬಿಟ್ರಿ? ಕಾಫಿ ತಗೊಳ್ಳಿ. ಅಯ್ಯೋ ಬಿಸಿ. ತಗೊಳವ, ನೀರು ತಗೊಳವ. ನೀರು ಇಲ್ಲ, ಸರಿ ಹೋಯ್ತು. ಸಾವಿತ್ರಿ ಕಾಫಿ ಕೊಟ್ಲು.
ಕಾಫಿ ಕುಡೀರಿ. ಅಲ್ಲ ಕಣೋ, ಏನೋ ಅರ್ಜೆಂಟು, ಕೂತ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋದಲ್ವಾ? ಇಲ್ಲ ಟೈಮ್ ಇಲ್ಲ, ಇನ್ನೊಂದ್ಸಲ ಬರ್ತೀನಿ ಸಾವಿತ್ರಿ, ಬರ್ತೀನಿ. ಏನು ವಿನುತಾ ಇಷ್ಟು ಬೇಗ ಹೊರಡ್ತಾ ಇದೆಯಾ? ಸರ್, ಮೊದಲು ಪ್ರಾಜೆಕ್ಟ್ ಓಕೆ ಆಯ್ತಾ ಹೇಳಿ. ಪ್ರೊಫೈಲ್ ಅವ್ರಿಗೆ ತೋರಿಸಿದ್ರಿ ಅಲ್ಲ, ಕಾಂಟ್ರಾಕ್ಟ್ಗಳು ಒಪ್ಕೊಂಡ್ರು ತಾನೆ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಪ್ರಾಜೆಕ್ಟ್ ಓಕೆ ಆಗ್ಲಿಲ್ವಾ? ಪ್ರಾಜೆಕ್ಟ್ ನಮ್ಗೆ ಸಿಗ್ತಾ ಇದೆ. ಹೇಳ್ತಿರೋ ನಿಜನಾ? ಎಸ್, ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೆ ಅವ್ರು ಸದ್ಯದಲ್ಲೇ ಹೇಳಿ ಕಳಿಸ್ತಾರೆ. ವಿನುತಾ, ಇಷ್ಟಕ್ಕೆಲ್ಲ ಸಾಧ್ಯ ಆಗಿದ್ದು ಯಾರಿಂದ ಗೊತ್ತಾ? ಯಾರಿಂದ? ನಿನ್ನಿಂದ. ಯು ಆರ್ ಮೈ ಲಕ್. ನೀನು ನನ್ನ ಆಫೀಸಿಗೆ ಕಾಲಿಟ್ಟ ಮೇಲೆ ಇದೆಲ್ಲ ಸಾಧ್ಯ ಆಗಿತ್ತು. ಥ್ಯಾಂಕ್ಸ್ ವಿನುತಾ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೆ ಅವ್ರು ಹೇಳೋ ಜಾಗಕ್ಕೆ ನಾವು ಹೋಗ್ಬೇಕಾಗುತ್ತೆ. ಹೋಗ್ತಿರೋರು ಯಾರ್ಯಾರು ಗೊತ್ತಾ? ಯಾರ್ಯಾರು? ನಾನು ಮತ್ತೆ ನೀನು. ನಾನಾ? ಎಸ್, ನೀನೆ. 1 ವಾರ ಅಫಿಷಿಯಲ್ ಟ್ರಿಪ್, ಮಜ್ವಾಗಿ ಸುತ್ತಾಡ್ಕೊಂಡ್ ಬರೋಣ, ಏನಂತೀಯ? ಡಾಕ್ಯುಮೆಂಟ್ಸ್. ಆ ವಿನುತಾ ಆಫೀಸಲ್ಲಿ ನನ್ನ ಹತ್ರ ಏನಂತ ಹೇಳಿದ್ಲು ಗೊತ್ತಾ ಸುನೀತಾ? ಈಗ ನಮ್ಮ ಅಕ್ಕ ಆರಾಮಾಗಿದ್ದಾಳೆ, ನೀವ್ಯಾರು ಅವಳಿಗೆ ಏನು ಮಾಡಕ್ಕಾಗಲ್ಲ ಅಂತ. ಇನ್ನು ಮುಂದೆ ತೋರಿಸ್ತೀನಿ ನಾನು ಏನ್ ಮಾಡ್ತೀನಿ ಅಂತ. ಆ ಪದ್ಮಾವತಿ ನನ್ನ ಹೊಟ್ಟೆ ಉರ್ಸೋದಕ್ಕೆ ಅಂತ ಸಾವಿತ್ರಿ ಮದ್ವೆನ ಅರಮನೆಯಲ್ಲಿ ಮಾಡಿದ್ಲು. ಇನ್ ಮುಂದೆ ರಾಜಕುಮಾರಿ ಸಾವಿತ್ರಿ ಮಲ್ಕೊಳ್ಳೋದಕ್ಕೂ ಗುಡಿಸ್ಲು ಗತಿ ಇರಬಾರ್ದು. ಹಾಗ್ ಮಾಡ್ತೀನಿ ನಾನು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಈ ವೇಸ್ಪಾಡಿ ಸಾವಿತ್ರಿಗೆ ಇಷ್ಟು ದೊಡ್ಡ ಶ್ರೀಮಂತರ ಸಂಬಂಧ ಹೇಗೆ ಸಿಕ್ತು ಅಂತ. ಈಗ ಗೊತ್ತಾಗ್ತಾ ಇದೆ ಬೇಳೆಕಾಳು. ಕಸ ಗುಡ್ಸೋ ಅತ್ತೆ ಮಾವ, ಗಂಡ ಕಾರ್ ಡ್ರೈವರ್. ಪಾಪ ರಾಜಕುಮಾರಿ ಸಾವಿತ್ರಿ ಅವರು ಇನ್ ಮುಂದೆ ಅದೇನ್ ಮಾಡ್ತಾರೋ ಏನೋ. ಕೂಲಿ ಮಾಡ್ತಾರೆ ಬಿಡಿ ಮೇಡಮ್. ಸಾವಿತ್ರಿ ಇನ್ಮೇಲೆ ಕಸ ಗುಡ್ಸೋ ಸಾವಿತ್ರಿ ಆಗ್ತಾಳೆ. ನಮ್ಮ ಮತ್ತಿಗೆ ಬಹಳ ಮೆರಿತಿದ್ಲು. ಈಗಿದೆ ಅವಳಿಗೆ ಅಜ್ಜಿ ಹಬ್ಬ. ಅಹಂಕಾರ ಕಡಿಮೆ ಆಗುತ್ತೆ, ಸುಮ್ನಿರಿ ಮೇಡಮ್. ನಾನ್ ಹೇಳಿದ್ದನ್ನ ಕೇಳ್ಬೇಕು, ಮಾಡು ಅಂದಿದ್ದನ್ನ ಮಾಡ್ಬೇಕು. ನನ್ನನ್ನ ಎದುರು ಹಾಕೊಂಡ್ರೆ ಏನಾಗತ್ತೆ ಅನ್ನೋದು ಆ ನಂಜುಂಡ ಪದ್ಮಾವತಿ ಇಬ್ರಿಗೂ ಗೊತ್ತಾಗ್ಬೇಕು. ಇನ್ ಮುಂದೆ ಇದೆ ಅವ್ರಿಗೆ ಮಾರಿ ಹಬ್ಬ. ಈ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ತಂದ್ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಸುನೀತಾ. ಇನ್ ಶುರುವಾಗತ್ತೆ ಕೌಂಟ್ ಡೌನ್. ಆಪರೇಷನ್ ಸಾವಿತ್ರಿ ಸ್ಟಾರ್ಟ್. ಜ್ವಾಪಾನ ರಾತ್ರಿ ಆತು, ಕಳ್ಳಕಾಕರು ಹೊರಡುವ ಹೊತ್ತು. ಎಂಟಿ ಎಂಟಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಲ್ಲ. ಏನ್ ಹೇಳಿ? ನಾಳೆ ನನಗೂ ನಿನಗೂ ಏನೋ ಶಾಸ್ತ್ರ ಅಂತೆ. ಏನ್ ಶಾಸ್ತ್ರ? ಅದು ಛೀ, ಹಾಗೆಲ್ಲ ಮಾತಾಡ್ಬಾರ್ದು. ಗೌರವದಿಂದ ಇರಕ್ಕಾಗಲ್ವಾ? ಆಗಲ್ಲ. ಸರಿ, ನಂಗೆ ದಾರಿ ಬಿಡಿ. ಬಿಡಲ್ಲ.
ದಾರಿ ಬಿಡಿ ಅಂದ್ರೆ ಬಿಡಲ್ಲ ಅಂದ್ರೆ ಸರಿ, ದಾರಿ ಬಿಡ್ತಿರೋ ಇಲ್ವೋ? ಬಿಡಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ನಿಮ್ಮನ್ನ ಹೀಗೆ ಹಿಡ್ಕೊಂಡು ಹೀಗೆ ನಿಲ್ಲಿಸ್ಕೊಂಡು ಹಾಂ ನಾನು ದಾರಿ ಮಾಡ್ಕೊಂಡು ಹೋಗ್ತೀನಿ. ರೀ ಸಾವಿತ್ರಿ, ತುಂಬ ಮೋಸ ರೀ ಇದು. ನಾನು ಮಾತಾಡಿದ್ರೆ ನಿಲ್ಲೋದೇ ಇಲ್ಲ ಅಂತೀರಾ? ಮಾತುಗೂ ಸಿಗಲ್ಲ, ಕೈಗೂ ಸಿಗಲ್ಲ. ಮದುವೆ ಆದಮೇಲೆ ಫೆವಿಕಾಲ್ ಥರ ಅಂಟ್ಕೊಂಡಿರ್ತೀನಿ ಅಂತಂದ್ರಿ, ಈಗ ನೋಡಿದ್ರೆ ಕನ್ನಡಿ ಥರ ಬರೀ ಕಾಣ್ತೀರಾ, ಕೈಗೆ ಸಿಗಲ್ಲ. ಅದಕ್ಕೆ ತಾನೇ ನಾಳೆ ಶಾಸ್ತ್ರ ಮಾಡ್ತಿರೋದು. ಅದಾದ್ಮೇಲೆ ನೀವೆಲ್ಲೋ ನಾನಲ್ಲೇ. ಅಂದರೆ ಶಾಸ್ತ್ರ ಆದಮೇಲೆ ನನ್ನ ಜೊತೆನೇ ಇರ್ತೀರಾ? ಸತ್ಯವಾಗ್ಲೂ? ಸತ್ಯವಾಗ್ಲು. ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಆಮೇಲೆ ಇಲ್ಲ ಅನ್ಬಾರ್ದು. ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರು ನನ್ನ ಜೊತೆನೇ ಇರಬೇಕು. ನಿಮ್ಗೊಂಚೂರು ನಾಚಿಕೆನಾಗಲ್ಲ. ಬರ್ತಾ ಬರ್ತಾ ಬ್ಯಾಡ್ ಬಾಯ್ ಆಗ್ತಿದ್ದೀರಾ. ಈ ಬ್ಯಾಡ್ ಬಾಯ್ನ ಗುಡ್ ಬಾಯ್ ಮಾಡಲಿ ಅಂತಲೇ ನಿಮ್ಮ ಕ್ಲಾಸಿಗೆ ಸೇರ್ಕೊಂಡಿರೋದು. ಇನ್ಮೇಲೆ ನೀವೇ ಟೀಚರು, ನಾನೇ ಸ್ಟೂಡೆಂಟು. ಐ ಹೇಳ್ಕೊಡ್ಬೇಕಾ? ಅಣ್ಣವರು 8ನೇ ಕ್ಲಾಸ್ ಪಾಸ್ ಮಾಡಿದ್ದಾರೆ, ಅದರ ಅವಶ್ಯಕತೆ ಇಲ್ಲ. ಮತ್ತಿನ್ಯಾವ ಪಾಠ? ಪ್ರೇಮ ಪಾಠ. ಟೀಚರ್ ನಾಚಿಕೆನೇ ಇಲ್ಲ. ಟೀಚರ್ 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 ಪಾಠ ಮಾಡೋಕ್ಕಿಂತ ಮುಂಚೆನೇ ಹೊಡಿತೀರಲ್ಲ, ನೋವಾಗುತ್ತೆ. ನಾಳೆಯಿಂದ ನಾನೇ ನಿಮಗೆ ಪಾಠ ಹೇಳ್ಕೊಡ್ತೀನಿ. ಆದರೆ ಇವತ್ತು ನನಗೆ ಕೆಲಸ ಮಾಡೋದಕ್ಕೆ ಬಿಡಿ. ತಂದಿರುವ ವ್ಯಾಪಾರಿ ಬೆಳೆದೀತೆ ಆಸೆಗಳ ಈ ಆದಿ, ಕಳೆದೀತೆ ನಡುವೆಲ್ಲೋ ಈ ಆದಿ, ಬೇಕೇನೋ ಈ ಪ್ರೀತಿ ಇತ್ಯಾದಿ. ಒಂದೊಳ್ಳೆ ಬೈಗುಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಸಾವಿತ್ರಿ